ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಹೌದು ವೀಕ್ಷಕರೇ, ಸುಮಾರು 1500 ವರ್ಷದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ರಾಮಾಯಣ ಕಾಲದ ಪವಿತ್ರ ಸ್ಥಳವೊಂದು ಇದೀಗ ಮತ್ತೆ ಸುದ್ದಿಯಲ್ಲಿದೆ. ಪೌರಾಣಿಕ ನಂಬಿಕೆ ಪ್ರಕಾರ ಶ್ರೀರಾಮ ವನವಾಸದಿಂದ ಮರಳಿ ಬರುವಾಗ ಇಲ್ಲಿ ಭೇಟಿ ನೀಡಿದ್ದು, ಮಾತೆ ಶಬರಿ ತಪಸ್ಸು ಮಾಡಿದ ಈ ಸ್ಥಳದಲ್ಲೇ ರಾಮನಿಗೆ ಬಾರೆಹಣ್ಣು ನೀಡಿದ ಪ್ರಸಂಗವೂ ನಡೆದಿತ್ತು ಎನ್ನಲಾಗುತ್ತಿದೆ. ಇಲ್ಲಿ ಇಂದಿಗೂ ಸುಮಾರು 1500 ವರ್ಷಗಳ ಹಿಂದಿನ ಬಾರೆಹಣ್ಣಿನ ಗಿಡವಿದೆ ಎಂಬ ನಂಬಿಕೆ ಭಕ್ತರಲ್ಲಿ ಜೀವಂತವಾಗಿದೆ. ಈ ಪವಿತ್ರ ಕೊಳ್ಳದಲ್ಲಿ ಕುಳಿತು ಶ್ರೀರಾಮ ಒಂದು ದಿನ ವಾಸ್ತವ ಮಾಡಿದರು ಎಂಬ ಸ್ಥಳೀಯರ ವಾಡಿಕೆಯೂ ಇದೆ. ಆದ್ದರಿಂದಲೇ ಇದು ಭಕ್ತರ ಪಾಲಿಗೆ ಅಪಾರ ಭಕ್ತಿಭಾವದ ತೀರ್ಥಕ್ಷೇತ್ರವಾಗಿದೆ. ಆದರೆ ವೀಕ್ಷಕರೇ, ಇಷ್ಟೊಂದು ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವ ಹೊಂದಿರುವ ಈ ಸ್ಥಳಕ್ಕೆ ಸರಿಯಾದ ಸಾರಿಗೆ ಸೌಲಭ್ಯಗಳ ಕೊರತೆ ಕಾಡುತ್ತಿದೆ. ರೈಲ್ವೆ ವ್ಯವಸ್ಥೆ ಇಲ್ಲ, ಸರಿಯಾದ ಬಸ್ ಸೌಲಭ್ಯವಿಲ್ಲ, ಆಟೋ ಸೇರಿದಂತೆ ಯಾವುದೇ ಸಾರ್ವಜನಿಕ ವಾಹನಗಳ ವ್ಯವಸ್ಥೆ ಇಲ್ಲದ ಕಾರಣ ಯಾತ್ರಿಕರು ನಡೆದುಕೊಂಡೇ ತೆರಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ರೈಲ್ವೆ ಹೋರಾಟ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಖಾಜಿಯವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗಮನ ಸೆಳೆದಿದ್ದಾರೆ. ಭಕ್ತರಿಗೆ ಅನುಕೂಲವಾಗುವಂತೆ ತಕ್ಷಣ ರೈಲ್ವೆ ಹಾಗೂ ರಸ್ತೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕು, ಪ್ರವಾಸೋದ್ಯಮ ಇಲಾಖೆ ಈ ಐತಿಹಾಸಿಕ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಲಿವೆಯೇ, ಭಕ್ತರ ಬೇಡಿಕೆಗೆ ಸ್ಪಂದಿಸಲಿವೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ನಮಸ್ಕಾರ. ಕುತುಬುದ್ದೀನ್ ಖಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಇವತ್ತು ನಾವು ಒಂದು ಐತಿಹಾಸಿಕ ಸ್ಥಳವಾದ ಮಹಾಭಾರತ ರಾಮಾಯಣಕ್ಕೆ ಇತಿಹಾಸಕ್ಕೆ ಹೊಂದಿರತಕ್ಕಂತ ಶಬರಿ ಕೊಳ್ಳಕ್ಕೆ ಇವತ್ತು ನಾವು ಬಂದೀವಿ. ಈ ಒಂದು ಬಾರೆಹಣ್ಣ ಗಿಡ ಐತಿ. ಇದೇ ಬಾರೆಹಣ್ಣ ಗಿಡದಿಂದ ಮಾತೆ ಶಬರಿ ರಾಮನಿಗೆ ಬಾರೆಹಣ್ಣು ಕೊಟ್ಟುವ ವಾಡಿಕೆ ಕೂಡ ಇದೆ. ಒಂದು 1500 ವರ್ಷಗಳ ಹಿಂದೆ ಬೆಳೆದಂತ ಈ ಗಿಡ ಮತ್ತು 15 ವರ್ಷಗಳಿಂದ ಶಬರಿ ರಾಮನ ತಪಸ್ಸಲ್ಲಿ ಇದೇ ಕೊಳದೊಳಗ ಕೂತು ರಾಮ ವನವಾಸದಿಂದ ಹೊಳೆ ತಿರುಗಿ ಹೋಗುವಾಗ ಇಲ್ಲೇ ಬಂದು ಇದೇ ಗಿಡದ ನೆರಳಿನಲ್ಲಿ ಬಾರೆಹಣ್ಣು ತಿಂದು ಒಂದ್ ದಿವಸ ವಾಸ್ತವ ಇದ್ರು ಅನ್ನುವಂತ ಒಂದು ವಾಡಿಕೆ ಅದ. ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ನಾ ಮನವಿ ನೋಡ್ರಿ, ಭಕ್ತಾದಿಗಳು ಎಷ್ಟು ಜನ ಭಕ್ತಾದಿಗಳು ಇಲ್ಲಿ ಬರ್ತಾರ ಹೋಗ್ತಾರ. ಇಲ್ಲಿ ರೈಲ್ವೆ ಸೌಲಭ್ಯ ಇಲ್ಲ, ಸರಿಯಾಗಿ ಬಸ್ನು ಬರಂಗಿಲ್ಲ, ಟೆಂಪೋನು ಬರಂಗಿಲ್ಲ, ಟಮ್ ಬರಂಗಿಲ್ಲ. ಜನ ನಡ್ಕೊಂತ ಇಲ್ಲಿ ಬರಬೇಕು. ಇದನ್ನೆಲ್ಲ ನೋಡ್ಕೊಂಡು ನಮ್ಮ ರಾಜಕಾರಣಿಗಳು, ನಮ್ಮ ಸರ್ಕಾರಗಳು ಮೌನ ವಹಿಸ್ಯಾವ. ಇದು ಬಹಳಷ್ಟು ತಪ್ಪದ ಕೆಲಸ. ಅದಕ್ಕೆ ದಯವಿಟ್ಟು ನಾನು ಸರ್ಕಾರಕ್ಕೆ ನನ್ನ ಮನವಿ ಮಾಡ್ಕೊತೀನಿ, ಒತ್ತಾಯನ ಮಾಡ್ತೀನಿ. ಈಗಾಗಲೇ 2019ರಲ್ಲಿ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತ ಹೇಳಿ ಒಂದು ಚಳವಳಿ ಇಲ್ಲಿ ನಡೆದಿತ್ತು. ಅದರ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ರೈಲ್ವೆ ಮಾರ್ಗ ಮಾಡ್ರಿ ಅಂತ ಹೇಳಿ ಒಂದು ಪ್ರಸ್ತಾವನೆ ಕೂಡ ಹೋಗಿತ್ತು. ಆ ಪ್ರಸ್ತಾವನೆ ಪಾಸ್ ಮಾಡಿ ಈ ಭಾಗಕ್ಕೆ ರೈಲ್ವೆ ಸೌಲಭ್ಯ ದೊರಕಿಸಿಕೊಡಬೇಕು, ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಬೇಕಂತ ಹೇಳಿ ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಮನವಿ ಮಾಡ್ತೀನಿ, ಒತ್ತಾಯನ ಮಾಡ್ತೀನಿ. ನೀವು ಒತ್ತಾಯ ಮತ್ತು ಮನವಿಗೆ ಮನೀಲಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗತ್ತ ಅಂತ ಹೇಳಿ ಎಚ್ಚರಿಕೆ ಕೊಡ್ತೀನಿ. ನಮಸ್ಕಾರ.